ಶ್ರೀಗುರುಭ್ಯೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅದ್ಯ ಶ್ರೀಃ ಪ್ರವೃತ್ತಿಸುರನರದ್ವೇಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವ ಯಾವನಿಮಗಾಃ ನಮಸ್ವಾಮಿನ್ ರಾಮಃ ಪ್ರಿಯತಮಃ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಗುರುಶ್ರೀ ರಾಘವೇಂದ್ರಾರ್ಯ ತ್ವಾಮಹಂ ಶರಣಂ ಗತಃ ಜ್ಞಾನಂ ಭಕ್ತಿಂ ಚ ವೈರಾಗ್ಯಂ ದತ್ವಾ ತ್ವಂ ರಕ್ಷ ರಕ್ಷ ಮಾಂ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಸಭೆಯಲ್ಲಿ ಆಸೀನರಾದಂತಹ ಗುರುಗಳ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ, ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಪ್ರಯುಕ್ತವಾದಂತಹ ಆಯೋಜಿತವಾದಂತಹ ಈ ಸಭೆಯಲ್ಲಿ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಬರುವಂತಹ ಕೃಷ್ಣನು ಕಾಡ್ಗಿಚ್ಚನ್ನು ಕುಡಿದ ವಿಷಯ ಹಾಗೂ ಕೃಷ್ಣನ ವೇಣುಗಾನದ ಬಗ್ಗೆ ಅತ್ಯಂತ ಸುಂದರವಾಗಿ ವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಆ ವಿಷಯದ ಬಗ್ಗೆ ಯಥಾಮತಿಯಾಗಿ ಗುರುಗಳ ಮುಂದೆ ಪ್ರಸ್ತಾವ ಮಾಡಲು ಇಚ್ಛೆಪಡುತ್ತೇನೆ. ಭಾಗವತ ಅಧ್ಯಯನ ಮಾಡುವುದರಿಂದ ಏನು ಪ್ರಯೋಜನ, ಅಥವಾ ಭಾಗವತ ಓದುವುದರಿಂದ ಅಥವಾ ಭಾಗವತ ಶ್ರವಣ ಮಾಡುವುದರಿಂದ ಪ್ರಯೋಜನ ಏನು ಎಂಬುದಾಗಿ ಪ್ರಶ್ನೆ ಬಂದಾಗ ಶಾಸ್ತ್ರಗಾರರೇ ತಿಳಿಸಿಕೊಡ್ತಾರೆ. ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಅಂದರೆ ಪ್ರಯೋಜನವನ್ನು ಯಾಕೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ಶಾಸ್ತ್ರಗಾರರು ಪ್ರಯೋಜನ ಇಲ್ಲದೆ, ಪ್ರಯೋಜನದ ಜ್ಞಾನ ಇಲ್ಲದೆ ಯಾರೂ ಕೂಡ ಪ್ರವೃತ್ತಿ ಮಾಡೋದಿಲ್ಲ. ಆದ್ದರಿಂದಾಗಿ ಪ್ರಯೋಜನದ ಜ್ಞಾನವನ್ನು ತಿಳಿಸಲಿಕ್ಕೋಸ್ಕರ ಶಾಸ್ತ್ರಗಾರರು ಹೇಳ್ತಾರೆ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯ ಗೋ ಸಹಸ್ರಫಲಂ ಲಭೇತ್ ಅಂತ. ಅಂದರೆ ನಿತ್ಯದಲ್ಲಿಯೂ ಯಾರು ಭಾಗವತದ ಶ್ಲೋಕವನ್ನು ಅಥವಾ ಕಡೇ ಪಕ್ಷ ಶ್ಲೋಕದ ಒಂದು ಭಾಗವನ್ನಾದರೂ ಶ್ರವಣ ಮಾಡುವುದು ಅಥವಾ ಪಾಠ ಪ್ರವಚನಾದಿಗಳನ್ನು ಮಾಡುವುದು ಅಂತ ಯಾರು ಇಟ್ಟುಕೊಂಡಿರ್ತಾರೋ ಅಂತಹವರಿಗೆ 1000 ಗೋದಾನ ಮಾಡಿದ ಫಲ ಬರ್ತದೆ ಎಂಬುದಾಗಿ ಶಾಸ್ತ್ರಗಾರರು ನಮಗೆ ತಿಳಿಸಿಕೊಡ್ತಾರೆ. ಈ ಪ್ರಕೃತ ದಶಮಸ್ಕಂದದಲ್ಲಿ ಒಟ್ಟು 105 ಅಧ್ಯಾಯಗಳಿದೆ. ಆ 105 ಅಧ್ಯಾಯಗಳ ಬಹು ವಿಸ್ತೃತವಾದಂತಹ ಕಥೆಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಕೃಷ್ಣ ಚಾರಿತ್ರ್ಯ ಮಂಜರಿ ಎಂಬಂತಹ ಗ್ರಂಥದಲ್ಲಿ ಕೇವಲ 28 ಶ್ಲೋಕಗಳಲ್ಲಿ ನಮಗೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಈ ಪ್ರಕೃತ ಪ್ರಸಕ್ತದಲ್ಲಿ ಕೃಷ್ಣನು ಕಾಡ್ಗಿಚ್ಚನ್ನು ಪಾನ ಮಾಡಿದ ಕಥೆ ಹಾಗೂ ಕೃಷ್ಣನ ವೇಣುಗಾನದ ವರ್ಣನೆಯನ್ನು ಗುರು ಸಾರ್ವಭೌಮರು ಈ ರೀತಿಯಾಗಿ ತಾವು ತಿಳಿಸಿಕೊಡ್ತಾರೆ. ದುರ್ಗಾರಣ್ಯ ಪ್ರವೇಶಾಚ್ಯುತ ನಿಜ ಸರಣೀನ್ ಗೋಗಣಾನ್ನಾಹ್ವಯದ್ಯೋ ದಾವಾಗ್ನಿಂ ತತ್ರ ಪೀತ್ವಾ ಸಮುಪುಷ ದಗನಾನ್ ಗೋಪಕಾನಾವಿಷನ್ನಾನ್ ಗೋಭಿರ್ಗೋಪೈಃ ಪರೀತಃ ಸರಿದುತಕ ತಟಸ್ಥೋಪಲೆ ಭೋಜ್ಯಮನ್ನಂ ಭುಕ್ತ್ವಾ ವೇಣೋರ್ನಿನಾದಾತ್ ವ್ರಜಗತ ವನಿತಾ ಚಿತ್ತಹಾರಿ ಸಮಾವ್ಯಾತ್. ಹೀಗೆ ಒಮ್ಮೆ ಕೃಷ್ಣನು ಗೋಪಾಲಕರೊಂದಿಗೆ ಗೋವುಗಳನ್ನು ಕರೆದುಕೊಂಡು ಕಾಡಿಗೆ ಹೋಗಿರುತ್ತಾನೆ, ಗೋವುಗಳನ್ನು ಮೇಯಿಸುತ್ತಾ. ಆ ಸಂದರ್ಭದಲ್ಲಿ ಗೋಪಾಲಕರು ಗೋವುಗಳನ್ನು ಮೇಯಲು ಬಿಟ್ಟು ತಾವು ಕೃಷ್ಣನೊಂದಿಗೆ ಇತ್ತ ಆಟ ಆಡ್ತಾ ಇರ್ತಾರೆ. ಗೋವುಗಳು ಮೇಯುತ್ತಾ ದಟ್ಟವಾದಂತಹ ಅರಣ್ಯವನ್ನು ಪ್ರವೇಶಿಸ್ತದೆ. ಇತ್ತ ಸೂರ್ಯಾಸ್ತವಾಗುವಂತಹ ಸಂದರ್ಭ ಉಂಟಾದಾಗ ಗೋಪಾಲಕರು ಹಿಂತಿರುಗುವ ಸಂದರ್ಭ ಆಗಿರುತ್ತದೆ. ಆ ಸಂದರ್ಭದಲ್ಲಿ ಎಷ್ಟು ಹುಡುಕಿದರೂ ಗೋವುಗಳು ಕಾಣದೇ ಇದ್ದಾಗ ಎಲ್ಲರೂ ಕೃಷ್ಣನನ್ನು ಮೊರೆ ಹೊಕ್ಕುತ್ತಾರೆ.
ಆಗ ಕೃಷ್ಣನು ಆ ಗೋವುಗಳ ಹೆಸರನ್ನು ಹೇಳಿದಾಗ ಆ ಗೋವುಗಳು ಪ್ರತಿಧ್ವನಿಸ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಸಂತೋಷ ಉಂಟಾದ ಎಲ್ಲ ಗೋಪಾಲಕರಿಗೂ ಸಂತೋಷ ಉಂಟಾದಾಗ ಆಗ ಕಾಡ್ಗಿಚ್ಚು ಉಂಟಾಯಿತು ಎಂಬುದಾಗಿ ಭಾಗವತ ತಿಳಿಸ್ತದೆ. ಪುನಃ ಗೋಪಾಲಕರು ಕೃಷ್ಣನನ್ನು ಮೊರೆ ಹೊಕ್ಕುತ್ತಾರೆ. ಆಗ ಕೃಷ್ಣನು ಎಲ್ಲರಿಗೂ ಕಣ್ಣು ಮುಚ್ಚಲು ಹೇಳಿ ಆ ಕಾಡ್ಗಿಚ್ಚನ್ನು ಕುಡಿದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಭಾಗವತ ಉಲ್ಲೇಖ ಮಾಡ್ತದೆ. ಈ ವಿಷಯವನ್ನು ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸ ಯಾಮುನಾಂಭಸ್ಯ ಅವಗಾಹನೋತ್ತಂ ಶರೀರ ಶೈತ್ಯಂ ಶಮಯನ್ನಿವೇಶ ನಿಶಿಪ್ರವೃದ್ಧಿಂ ನವಕಾನನಾಗ್ನಿಂ ಪಪೋದಯಾಲು ಸ್ವಜನಸ್ಯ ಗುಪ್ತೈ ಎಂಬುದಾಗಿ. ಅಂದರೆ ಇಲ್ಲಿ ವಾದಿರಾಜರು ಒಂದು ರೀತಿ ಹಾಸ್ಯವಾಗಿಯೂ ವರ್ಣನೆ ಮಾಡಿದ್ದಾರೆ. ಅಂದರೆ ಈ ಏನು ಕಾಡ್ಗಿಚ್ಚನ್ನು ಕುಡಿಯುವ ಪೂರ್ವ ಸಂದರ್ಭದಲ್ಲಿ ಕೃಷ್ಣನು ಯಮುನೆಯ ಮಡುವಲ್ಲಿದ್ದಂತಹ ಕಾಳಿಯನ ಮಥನವನ್ನು ಮಾಡಿದ ಕಥೆಯನ್ನು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಅದನ್ನು ಇಟ್ಟುಕೊಂಡು ವಾದಿರಾಜರು ಇಲ್ಲಿ ಹೇಳ್ತಾರೆ, ಕೃಷ್ಣನು ಯಮುನೆಯಲ್ಲಿ ಅವಗಾಹನ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಶೈತ್ಯ ಉಂಟಾಗಿತ್ತು. ಆ ಶೈತ್ಯವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೂ ಹಾಗೂ ತನ್ನ ಜನರ ಅಂದರೆ ಗೋಪಾಲಕರ ರಕ್ಷಣೆಗಾಗಿಯೂ ಇಲ್ಲಿ ಭಗವಂತನಾದಂತಹ ಕೃಷ್ಣನು ಆ ಕಾಡ್ಗಿಚ್ಚನ್ನು ಕುಡಿದ ಎಂಬುದಾಗಿ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಹಾಗೆ ಸ್ತೋತ್ರ ಮಾಡ್ತಾ ವಾದಿರಾಜರು ಸ್ತುವಂತು ಸರ್ವೇ ವನವನ್ಹಿ ಪಾನಕೃತ್ ಅನುಭಾವಂ ನವಯಮ್ಮುರಾರೇಹೇ ಸ್ವಜನ್ಮಭೂಮಿ ಶಿಖಿನಿ ಪ್ರವಿಷ್ಟೆ ಕೈಶು ತುಸ್ತೇನ ಕೃತೋನುಭಾವ ಅಂತ. ಅಂದರೆ ಇಲ್ಲಿ ವಾದಿರಾಜರು ನಿಂದಾಸ್ತುತಿಯನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಿಂದೆ ಮಾಡಿದ ಹಾಗೆ ಕಾಣ್ತದೆ, ಆದರೆ ಸ್ತುತಿ ರೂಪವಾಗಿದೆ. ಎಲ್ಲರೂ ಕೃಷ್ಣನು ಕಾಡ್ಗಿಚ್ಚನ್ನು ಕುಡಿದದ್ದನ್ನು ಮಹಾಕಾರ್ಯ ಎಂಬುದಾಗಿ ವರ್ಣನೆ ಮಾಡುವಂಥದ್ದು ಅಂತ ಆದರೆ ವಾದಿರಾಜರು ಹೇಳ್ತಾರೆ, ನಾವು ಆ ರೀತಿಯಾಗಿ ವರ್ಣನೆ ಮಾಡುವುದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಮುಖಾದಿಂದ್ರಶ್ಚಾಗ್ನಿಶ್ಚ ಎಂಬುದಾಗಿ ಹೇಳುವಂತೆ ಅಗ್ನಿಯ ಜನ್ಮಸ್ಥಳವಾದದ್ದು ಭಗವಂತನ ಮುಖ ಅಂದರೆ ಬಾಯಿ. ಆ ಜನ್ಮಸ್ಥಳಕ್ಕೆ ಅಗ್ನಿಯು ಪುನಃ ಪ್ರವೇಶಿಸಿದರೆ ಇದರಲ್ಲಿ ಕೃಷ್ಣನ ಮಹಾತ್ಮೆ ಏನಿದೆ ಎಂಬುದಾಗಿ ವಾದಿರಾಜರು ನಿಂದಾಸ್ತುತಿಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಹೇಳ್ತಾ ನಂತರ ಭಾಗವತದಲ್ಲಿ ಕೃಷ್ಣನು ಗೋಪಾಲಕರೊಂದಿಗೆ ಕೂತು ಆ ನದಿಯ ತಟದಲ್ಲಿ ಊಟ ಮಾಡಿದ ಎಂಬುದಾಗಿ ಭಾಗವತ ಉಲ್ಲೇಖಿಸುವುದಾದರೆ ಗುರುಸಾರ್ವಭೌಮರು ಇದನ್ನು ಸರಿದುದಕ ತಟಸ್ಥೋಪಲೇ ಭೋಜ್ಯಮನ್ನಂ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಕೂತು ಕೃಷ್ಣ ಊಟ ಮಾಡಿದ ಎಂಬುದಾಗಿ ಹೇಳ್ತಾ ನಂತರ ಅವರು ಗೋಕುಲಕ್ಕೆ ಹಿಂತಿರುವಂತಹ ಸಂದರ್ಭದಲ್ಲಿ ಕೃಷ್ಣನ ವೇಣುಗಾನದ ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣನ ವೇಣುಗಾನದ ವರ್ಣನೆ ಯಾವ ರೀತಿ ವೇಣುಗಾನನ ಮಾಡಬೇಕಾದ್ರೆ ಆ ಚಿತ್ರಣ ಹೇಗಿತ್ತು ಎಂಬುದನ್ನು ವ್ಯಾಸರು ಅತ್ಯಂತ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬರಹ ಪೀಡಂ ನಟವರವಪುಃ ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾನ್ ರಂಧ್ರಾನ್ ವೇಣೋರಧರ ಸುದಯಾನ್ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್ಗೀತ ಕೀರ್ತಿ ಎಂಬುದಾಗಿ. ಇಲ್ಲಿ ಕೃಷ್ಣನು ಪೀತಾಂಬರವನ್ನು ತೊಟ್ಟಿದ್ದ, ವೈಜಯಂತಿ ಮಾಲೆಯನ್ನು ಧರಿಸಿದ್ದ, ನವಿಲುಗರಿಯನ್ನು ಧರಿಸಿದ್ದ. ಹಾಗೆ ಕೃಷ್ಣನು ನಟನ ಭಂಗಿ ಅಂದರೆ ತ್ರಿಭಂಗಿ ಎಂಬುದಾಗಿ ಏನು ಹೇಳ್ತೇವೆ ಆ ರೀತಿಯಾಗಿ ನಿಂತು ವೇಣುಗಾನವನ್ನು ಮಾಡ್ತಾ ಇದ್ದ. ಈ ಕೃಷ್ಣನ ವೇಣುಗಾನವನ್ನು ಕೇಳಿ ದೇವತೆಗಳು ಕೃಷ್ಣನನ್ನು ಸ್ತುತಿಸಿದರು ಎಂಬುದಾಗಿ ಹೇಳ್ತಾ ಇಂತಹ ಕೃಷ್ಣನ ಪಾದದ ಗುರುತುಗಳಿಂದ ಆ ಗೋಕುಲವು ಅತ್ಯಂತ ಶ್ರೇಷ್ಠವಾಗಿತ್ತು ಎಂಬುದಾಗಿ ವ್ಯಾಸರು ಹೇಳ್ತಾರೆ. ಈ ಕೃಷ್ಣನ ವೇಣುನಾದವನ್ನು ಕೇಳಿ ಗೋಕುಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನಮಗೆ ವ್ಯಾಸರು ಚಿತ್ರಿಸಿಕೊಡ್ತಾರೆ. ಯಾವಾಗಲೂ ರಭಸವಾಗಿ ಹರಿಯುತ್ತಿದ್ದಂತಹ ಯಮುನೆಯು
ನಿಧಾನವಾಗಿ ಹರಿಯಲು ಪ್ರಾರಂಭಿಸಿದ್ದಳು. ಯಾವಾಗಲೂ ಚಾಂಚಲ್ಯದಿಂದಂತಹ ಕೂಡಿದಂತಹ ಜಿಂಕೆಗಳು ಕೃಷ್ಣನ ಬಳಿ ಬಂದು ಸ್ತಬ್ಧವಾಗಿ ನಿಂತಿತ್ತು ಎಂಬುದಾಗಿ ಹೇಳ್ತಾರೆ. ಹಾಗೆ ಯಾವಾಗಲೂ ಕಲರವ ಶಬ್ದಗಳನ್ನು ಮಾಡುತ್ತಿರುವಂತಹ ಹಕ್ಕಿಗಳು ಮುನಿಗಳ ಹಾಗೆ ಮೌನವಾಗಿತ್ತು ಎಂಬುದಾಗಿ ಹೇಳ್ತಾರೆ. ಹಸುಗಳು ಕೃಷ್ಣನ ಬಳಿ ಬಂದು ಗೋವುಗಳಿಗೆ ಕರುಗಳಿಗೆ ಹಾಲು ಕೊಡುವುದನ್ನು ಬಿಟ್ಟು ಕೃಷ್ಣನ ಬಳಿ ಬಂದು ನಿಂತಿದ್ದವು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಗೋಪಿಕಾ ಸ್ತ್ರೀಯರು ನಾನಾ ಕೆಲಸದಲ್ಲಿದ್ದಾಗ ಕೃಷ್ಣನ ವೇಣುಗಾನದ ಸ್ವರವನ್ನು ಕೇಳಿ ಕೃಷ್ಣನ ಬಳಿ ಓಡಿ ಬಂದು ಕೃಷ್ಣನನ್ನು ಕಂಡು ಮನ್ಮಥನ ಪಾಶಕ್ಕೆ ಒಳಗಾದರು ಎಂಬುದಾಗಿ ಭಾಗವತ ತಿಳಿಸುವುದು ಅಂತಾದರೆ, ಇದನ್ನು ಅತ್ಯಂತ ಸುಂದರವಾಗಿ ಕನ್ನಡದಲ್ಲಿ ಪ್ರಸನ್ನ ವೆಂಕಟದಾಸರು ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು ಎಂಬುದಾಗಿ ಅತ್ಯಂತ ರಮಣೀಯವಾಗಿ ಪ್ರಸನ್ನ ವೆಂಕಟದಾಸರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇಂತಹ ಕೃಷ್ಣನು ನಮ್ಮನ್ನು ರಕ್ಷಿಸಲಿ ಎಂಬುದಾಗಿ ರಾಯರು ಅಲ್ಲಿ ಕೃಷ್ಣ ಚಾರಿತ್ರ್ಯ ಮಂಜರಿಯಲ್ಲಿ ಹೇಳ್ತಾರೆ. ಈ ಕೃಷ್ಣ ಚಾರಿತ್ರ್ಯ ಮಂಜರಿ ಗ್ರಂಥ ಒಂದು ಸಾಕು ರಾಯರ ಪಾಂಡಿತ್ಯ ಹೇಗಿತ್ತು ಎಂಬುದಾಗಿ ನಾವು ತಿಳಿಬಹುದು. ಯಾಕೆ ಅಂತ ಹೇಳಿದ್ರೆ ಇಡೀ 105 ಅಧ್ಯಾಯಗಳ ಸಾರಾಂಶವನ್ನು ಕೇವಲ 28 ಶ್ಲೋಕಗಳಲ್ಲಿ ನಮ್ಮಂತಹ ಪಾಮರರಿಗೋಸ್ಕರ ರಾಯರು ಸಂಗ್ರಹಿಸಿಕೊಟ್ಟಿದ್ದಾರೆ. ಹೀಗೆ ರಾಯರ ಪಾಂಡಿತ್ಯದ ವರ್ಣನೆಯನ್ನು ಅಪ್ಪಣ್ಣಾಚಾರ್ಯರು ತಿಳಿಸಬೇಕಾದ್ರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಎಂಬುದಾಗಿ ಹೇಳ್ತಾರೆ. ಅಂದರೆ ಕೇವಲ 12 ವರ್ಷಗಳಲ್ಲಿ ಅವರು ಇಷ್ಟು ಶಾಸ್ತ್ರಗಳಲ್ಲಿ ನೈಪುಣ್ಯವನ್ನು ಹೊಂದಿದ್ರು. ಅವರ ಇತಿಹಾಸವನ್ನು ನೋಡಿದಾಗ ಅವರು ಪೂರ್ವಾಶ್ರಮದಲ್ಲಿಯೇ ಪರಿಮಳಾದಿ ಗ್ರಂಥಗಳನ್ನು ರಚನೆ ಮಾಡಿದ್ರು ಎಂಬುದಾಗಿ ನಮಗೆ ಕಂಡುಬರುತ್ತದೆ. ಅಂತಹ ಪಾಂಡಿತ್ಯವುಳ್ಳವರು ರಾಘವೇಂದ್ರ ಗುರು ಸಾರ್ವಭೌಮರು. ಇನ್ನು ಅವರ ಕಾರುಣ್ಯವನ್ನು ನೋಡುವಂಥದ್ದು ಅಂತಾದರೆ ಅಪ್ಪಣ್ಣಾಚಾರ್ಯರೇ ತಿಳಿಸಿಕೊಡುವ ಹಾಗೆ ಓಂ ಶ್ರೀ ರಾಘವೇಂದ್ರಾರ್ಯ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥ ಸ್ಯುರ್ನ ಸಂಶಯ ಅಂತ. ಅಂದರೆ ಇವರ ಸ್ಮರಣೆ ಮಾಡಿದರೆ ಸಾಕು, ಇವರ ಮಂತ್ರ ಜಪ ಮಾಡಿದರೆ ಸಾಕು, ಅವರಿಗೆ ಇಷ್ಟಾರ್ಥಗಳು ಪೂರ್ಣ ಆಗ್ತದೆ ಎಂಬುದಾಗಿ ಅಪ್ಪಣ್ಣಾಚಾರ್ಯರು ತಿಳಿಸ್ತಾರೆ. ಹಾಗಂತ ಹೋಗಿ ರಾಘವೇಂದ್ರ ಗುರು ಸಾರ್ವಭೌಮರ ಬಳಿ ನಮಗೆ ಧನ ಕೊಡಿ ಸಂಪತ್ತು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡುವುದು ಉಚಿತ ಅಲ್ಲ. ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದು ಫಲಕವನ್ನು ಹಾಕಿದ್ದಾರೆ. ರಾಯರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಫಲಕವನ್ನು ಹಾಕಿದ್ದಾರೆ. ಅತ್ಯಂತ ಅರ್ಥಗರ್ಭಿತವಾದಂತಹ ಮಾತನ್ನು ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ ಕಷ್ಟಗಳನ್ನು ರಾಯರ ಬಳಿ ನಿವೇದನೆ ಮಾಡಬೇಡಿ, ನಿಮ್ಮ ಕಷ್ಟಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಎಂಬುದಾಗಿ ಅಂತ. ಆದ್ದರಿಂದ ರಾಯರಲ್ಲಿ ಬೇಡಬೇಕು ಅಂತ ಏನಾದರೂ ಇದ್ದರೆ ಅದು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಮಾತ್ರ ಬೇಡಬೇಕು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಅದು ಹೇಗೆ ತಿಳಿತದೆ ಅಂತ ಹೇಳಿದ್ರೆ, ಅವರ ಶಿಷ್ಯರಾದಂತಹ ವಾದೀಂದ್ರರು ಅವರ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ, ಅವರ ಗ್ರಂಥಗಳ ಮಹಿಮೆ ಹೇಗೆ ಎಂಬುದೆಲ್ಲ ಹೇಳಬೇಕಾದ್ರೆ ಅವರು ಈ ರೀತಿಯಾಗಿ ದಾಖಲೆ ಮಾಡಿಕೊಡ್ತಾರೆ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾನ ಬಿದತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನಲಿಕತಿ ವಚಸೋದ್ಘಟ್ಟನಾತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ ತಸ್ಮಾತ್ ಅಸ್ಮಾಭಿಃ ಸಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ ಅಂತ. ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರು ಎಂದೂ ಕೂಡ ಅಯುಕ್ತವಾದದ್ದನ್ನು ಯೋಚನೆ ಮಾಡಿದವರಲ್ಲ, ಸಜ್ಜನರೊಂದಿಗೆ ಕೂತು ವ್ಯರ್ಥವಾದಂತಹ ಮಾತುಗಳನ್ನು ಆಡಿದವರಲ್ಲ, ಎಂದೂ ಕೂಡ ತಾವು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಎಂದೂ ಕೂಡ ಅಯುಕ್ತವಾದದ್ದನ್ನು ಹೇಳಿದವರಲ್ಲ, ಅಯುಕ್ತವಾದದ್ದನ್ನು ಬರೆದವರಲ್ಲ. ಹಾಗೆಯೇ ಎಂದೂ ಕೂಡ ಒಮ್ಮೆ ಹೇಳಿದ್ದನ್ನು ಪುನಃ ಹೇಳಿದವರಲ್ಲ. ಎಂದು ತಾವು ಬರೆದಂತಹ ಗ್ರಂಥಗಳಲ್ಲಿ ಒಮ್ಮೆ ಬರೆದದ್ದನ್ನು ಮತ್ತೆ ತಿದ್ದುಪಡಿಸಿದ್ದು ಅಥವಾ ಅಳಿಸಿ ಬರೆದದ್ದು ಎಂಬುದಾಗಿ ಎಲ್ಲಿಯೂ ಕೂಡ ಕಂಡಿಲ್ಲ. ಇಂತಹ ಅವರ ಮಹಿಮೆ, ಅವರ ಗ್ರಂಥಗಳನ್ನು ನೋಡುವಾಗ ನಮಗೆ ತಿಳಿತದೆ. ಇದರಲ್ಲಿ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಸ್ವಾಮಿಗಳ ಬಳಿ ಸುಧಾ ಅಧ್ಯಯನವನ್ನು ನಡೆಸಬೇಕಾದರೆ ಯಾವುದೋ ಒಂದು ಸುಧಾ ಪಂಕ್ತಿಯಲ್ಲಿ ಯಾವುದೋ ಒಂದು ಶಬ್ದದ ಅರ್ಥ
ತಿಳಿಲಿಲ್ಲ ಎಂಬುದಾಗಿ ಯೋಚನೆ ಮಾಡುವಾಗ ನಾವು ಪರಿಮಳ ಗ್ರಂಥವನ್ನು ತೆಗೆದು ನೋಡಿದಾಗ ಅಲ್ಲಿ ರಾಯರು ಆ ಶಬ್ದಕ್ಕೆ ಅರ್ಥವನ್ನು ಬರದಾಗಿರ್ತದೆ. ಅಂದರೆ ನಾವು ಎಲ್ಲಿ ಎಡು ಬೀಳ್ತೇವೆ ಅಂತ ರಾಯರಿಗೆ ತಿಳಿದಿದೆ. ಅಂತಹ ಗುರು ಸಾರ್ವಭೌಮರು ನಮ್ಮನ್ನು ಉದ್ಧರಿಸಲಿಕ್ಕೋಸ್ಕರನೇ ಬಂದಿರುವಂಥವರು. ಅವರ ಪ್ರಾತಸಂಕಲ್ಪ ಗದ್ಯದಲ್ಲಿ ಅವರೇ ತಿಳಿಸಿಕೊಡುವ ಹಾಗೆ ಮದಾಜ್ಞಾನುಸಾರಿಭಿಃ ವಿದ್ಯಾಸಂಬಂಧಿಭಿಃ ದೇಹಸಂಬಂಧಿಭಿಶ್ಚ ತ್ವದೀಯೈಃ ಅಶೇಷ ಜನೈಃ ತ್ವತ್ಸರ್ವ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನಪೂರ್ವಕಂ ಕಾರಯಿಷ್ಯೆ ಎಂಬುದಾಗಿ, ಅಂದರೆ ನಮ್ಮಿಂದಲೂ ಕೂಡ ಭಗವಂತನ ಜ್ಞಾನವನ್ನು ಕೊಟ್ಟು ಭಗವಂತನ ವಿಷಯಕ ಸಾಧನೆಯನ್ನು ಮಾಡಿಸ್ತೇನೆ ಎಂಬುದಾಗಿ ಅವರು ಭಗವಂತನಲ್ಲಿ ನಿವೇದನೆ ಮಾಡಿದ್ದಾರೆ. ಇದರಿಂದಲೂ ಕೂಡ ಅವರ ಕಾರುಣ್ಯ ನಮಗೆ ತಿಳಿದು ಬರ್ತದೆ ಎಂಬುದಾಗಿ ಹೇಳ್ತಾ, ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ನನಗೂ 1-2 ತೊದಲು ನುಡಿಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ಸಪ್ತಾಹ ಮಹೋತ್ಸವದ ಸಮಿತಿಗೆ ಅತ್ಯಂತ ಸಾಷ್ಟಾಂಗಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ, ನನ್ನ ಮಾತುಗಳಲ್ಲಿ ಯಾವುದೇ ದೋಷಗಳಿದ್ದರೂ ಅದೆಲ್ಲ ನನ್ನದೇ, ಗುಣಗಳಿದ್ದರೆ ಅದೆಲ್ಲವೂ ಕೂಡ ಗುರುಗಳ ಅನುಗ್ರಹದಿಂದಲೇ ಎಂಬುದಾಗಿ ಹೇಳ್ತಾ, ನನ್ನ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಮಧ್ವಾಂತರ್ಗತ ರಾಮಚಂದ್ರ ರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ಶ್ರೀನಿವಾಸ. ಪಲಿಮಾರ ಶ್ರೀಪಾದಂಗಳವರಲ್ಲಿ ಸುಧಾ ಅಧ್ಯಯನ ಮಾಡ್ತಕ್ಕಂಥ ಭಾಗ್ಯವನ್ನು ಪಡೆದಿರತಕ್ಕಂಥ ಶ್ರೀಯುತ ಪರೀಕ್ಷಿತವರು ರಾಯರು 105 ಅಧ್ಯಾಯಾತ್ಮಕವಾಗಿರ್ತಕ್ಕಂಥ ಭಾಗವತ ದಶಮಸ್ಕಂದವನ್ನು 22 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಅದರಲ್ಲಿ ಒಂದು ಘಟ್ಟವನ್ನು ಹೇಳಿ ಕೃಷ್ಣನ ಕಥೆಯನ್ನು ಹೇಳಿದರು. ಆದರೆ ಇದು ರಾಯರ ಕಾರುಣ್ಯ ಎಂಥದ್ದು ಅಂದರೆ, ನಿತ್ಯದಲ್ಲೂ ಕೂಡ ಭಾಗವತವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಂತ ಹೇಳ್ತಾರೆ. ಅಷ್ಟು ಭಗವಂತನಿಗಾಗಿ ಅಷ್ಟು ಸಮಯ ಇರ್ತಕ್ಕಂಥ ಜೀವನಗಳು ನಮ್ಮದಲ್ಲ. ನಮ್ಮದು ಬೆಳಗ್ಗೆದ್ದಿನ ಸಂಜೆವರೆಗೂ ಕೂಡ ಹೊಟ್ಟೆಪಾಡಿಗಾಗಿ ಧಾವಂತ. ಅದರೊಳಗೂ ಕೂಡ ಭಾಗವತ ಪಾರಾಯಣ ಮಾಡಿದ ಪುಣ್ಯದಿಂದ ನಾವು ವಂಚಿತರಾಗಬಾರ್ದು ಅಂತ ರಾಯರು 28 ಶ್ಲೋಕಗಳಲ್ಲಿ ಆ ಸಂಗ್ರಹವನ್ನು ಮಾಡಿ ಪ್ರತಿನಿತ್ಯದಲ್ಲೂ ಕೃಷ್ಣ ಚಾರಿತ್ರ ಮಂಜರಿ ನಾವು ಪಾರಾಯಣ ಮಾಡಿದ್ದೇ ಆದರೆ ಭಾಗವತ ಪಾರಾಯಣ ಮಾಡಿದ ಪುಣ್ಯ ಬರುತ್ತೆ ಎಂಬುದು ರಾಯರ ಕಾರುಣ್ಯವನ್ನು ಎತ್ತಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಅಂಥ ಆ ಪರೀಕ್ಷಿತವರಿಗೆ 2 ಉಭಯ ಸಮಿತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಈಗ ಇವತ್ತಿನ ವಿಶೇಷ ಉಪನ್ಯಾಸಕರಾಗಿರ್ತಕ್ಕಂಥ ವಿದ್ವಾನ್ ಸತ್ಯನಾರಾಯಣಾಚಾರ್ಯರು, ಬಳ್ಳಾರಿ ಸತ್ಯನಾರಾಯಣಾಚಾರ್ಯರು, ವಿಶೇಷವಾಗಿ ಸುಧಾಂತ ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು, ವಿನಯಶೀಲರು, ಸದಾಚಾರಿಗಳು, ವಿಶೇಷವಾಗಿ ತಾವು ಅಧ್ಯಯನ ಮಾಡಿದ್ದನ್ನು 4 ಜನ ಹುಡುಗರಿಗೆ ತಾವು ಮನೇಲಿ ಇಟ್ಟುಕೊಂಡು ಮಕ್ಕಳಿಗೆ ಗುರುಕುಲ ನಡೆಸ್ತಾ ವಿದ್ಯಾದಾನವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅಂಥ ಸತ್ಯನಾರಾಯಣಾಚಾರ್ಯರಿಗೆ ನಮನಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಚಾರ್ಯರಿಗೆ ದ್ವೈತ ವೇದಾಂತಕ್ಕೆ